ರವಿನಂದನ ಛಾಯಾ ಕುಮಾರ ರವಿನಂದನ ಛಾಯಾ ಕುಮಾರ ರವಿನಂದನ ಶನಿದೇವ 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 कर्पूर प्रिया तुलसी पूजिपा कर्पूरा कर्पूरा प्रिया तुलसी पूजिपा बंदो तारका मुग्धि नीरु देवा परमात्मा बंदो तारका मुक्ति नीरु देवर रविनंदन ಛಾಯಾ ಕುಮಾರ ರವಿನಂದನ करुणाभरणने दुरितानि वरणने करुणा करुणाभरणने दुरितानि वरणने जगदोतारकने तारामर निज रूपा जगदोतारकने तारामर निज रूप रविनंदन ಛಾಯಾ ಕುಮಾರ ರವಿನಂದನ ಛಾಯಾ ಕುಮಾರ ರವಿನಂದನ ಶನಿದೇವ 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 ಭಾಪು 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 ಸತ್ಯವ್ರತ ಮೆಚ್ಚಿದೆ ಈ ನಿನ್ನ ಭಕ್ತಿಗೆ. ನಾನಿಷ್ಟೊಂದು ಕಷ್ಟವನ್ನು ಕೊಟ್ಟರು ನೀನು ನನ್ನನ್ನೇ ಪೂಜೆ ಮಾಡುತ್ತಿರುವೆ ಎಲ್ಲ ನೋಡಿ. ಶನೇಶ್ವರನ ಕ್ಷಣ ಮಾತ್ರದಲ್ಲಿ ಆಶ್ಚರ್ಯವಾಗೋಯ್ತು. ಪರಮಾತ್ಮನನ್ನ ನಾವು ಯಾವುದರಿಂದ ಗೆಲ್ಲಬೇಕ್ರಿ? ಭಕ್ತಿಯಿಂದ ಮಾತ್ರ ಗೆಲ್ಲಬೇಕು. ಏನು ಕೊಡಕ್ಕಾಗತ್ತೆ ನಾವು ಭಗವಂತನಿಗೆ? ಏನನ್ನ ಕೊಡಲೇ ಭಗವಂತ? ಹಣವನ್ನು ಕೊಡಲೇ ಧನಲಕ್ಷ್ಮಿಗೆ ಒಡೆಯ ನೀನು. ಹಾಲನ್ನು ಕೊಡಲೇ ಹಾಲ ಸಾಗರಕ್ಕೆ ಹೊಡೆಯ ನೀನು. ಏನನ್ನು ಕೊಡಕ್ಕಾಗತ್ತೆ? ಏನನ್ನು ಕೊಡೋದಕ್ಕಾಗಲ್ಲ. ಭಗವಂತನ ಮನಸ್ಸನ್ನ ಯಾವ ರೀತಿ ಗೆಲ್ಲಬೇಕು? ಭಕ್ತಿಯಿಂದ ಮಾತ್ರ ಗೆಲ್ಲಬೇಕು. ಭಕ್ತಿಯಿಂದ ಪೂಜೆ ಪುರಸ್ಕಾರಗಳನ್ನು ಮಾಡತಕ್ಕಂತ ಈ ಸತ್ಯವ್ರತ ಚಂದ್ರಹಾಸಿಯ ಭಕ್ತಿಯನ್ನು ನೋಡಿ ಶನೇಶ್ವರನ ಕ್ಷಣ ಮಾತ್ರ ಮನಸ್ಸು ಕರಗಿತ್ತು. ಇರಲಿ, ಕಟ್ಟ ಕಡೆಯದಾಗಿ ಇನ್ನೊಂದು ಪ್ರಶ್ನೆಯನ್ನ ಮಾಡೇ ಬಿಡುತ್ತೇನೆ ಅಂತ ಹೇಳಿ ಯಾವ ಆ ಸೌರಾಷ್ಟ್ರಪುರದ ಅಧಿಪತಿಯಾಗಿರ್ತಕ್ಕಂಥ ಸೂರಸೇನ ಮಹಾರಾಜನಿಗೆ ಹೊಟ್ಟೆ ನೋವು ಅನ್ನೋದು ಪ್ರಾರಂಭವಾಗೋಯ್ತು ನೋಡಿ. ತಡೆಯಲಾಗದಂತ ಹೊಟ್ಟೆ ನೋವು.
ಎಂತ ನಾಟಿ ಔಷಧಿಗಳನ್ನು ಕೊಟ್ಟರು ಕೂಡ ಹೊಟ್ಟೆ ನೋವು ಕ್ಷಣ ಮಾತ್ರದಲ್ಲಿ ಕರಗಲಿಲ್ಲ, ತಣ್ಣಗಾಗಲಿಲ್ಲ ಸೂರಸೇನ ಮಹಾರಾಜನಿಗೆ. ಶಾಸ್ತ್ರವನ್ನ ಕೇಳಿದ್ರು ಜ್ಯೋತಿಷ್ಯರ ಬಳಿ ಹೋಗಿ, ಆ ಜ್ಯೋತಿಷ್ಯರ ಬಳಿ ಹೋಗಿ ಶಾಸ್ತ್ರವನ್ನು ಕೇಳಿದಾಗ ಜ್ಯೋತಿಷ್ಯರಿದ್ದಾರೆ, ನೋಡಿ, ಒಂದು ತಕ್ಕಡಿಯ ಮೇಲೆ ಒಂದು ಭಾಗಕ್ಕೆ 1 ತೊಲೆ ಬಂಗಾರವನ್ನು ಇಟ್ಟು, ಒಂದು ತಕ್ಕಡಿಗೆ ಒಂದು ಭಾಗಕ್ಕೆ 1 ತೊಲೆ ಬಂಗಾರವನ್ನು ಇಟ್ಟು, ಇನ್ನೊಂದು ಭಾಗಕ್ಕೆ ಯಾರು ಸತ್ಯವಂತರಾಗಿ ಬಾಳಾಟ ಮಾಡಿರ್ತಾರೋ ಅವರು ಬಂದು ಒಂದು ಕಮಲದ ಹೂವನ್ನ ಮತ್ತೊಂದು ತಕ್ಕಡಿಗೆ ಇಟ್ಟುಬಿಟ್ರೆ, ಆ ತಕ್ಕಡಿ ಸಮನಾಗಿ ಬಂದ್ರೆ, ಆ ಸಮನಾಗಿ ಬಂದಂತವರನ್ನ ಕರೆದುಕೊಂಡು ಹೋಗಿ ಫಲಪುಷ್ಪ ತಾಮಲಾದಿಗಳನ್ನು ಕೊಟ್ರೆ ನಿಮ್ಮ ಹೊಟ್ಟೆ ನೋವು, ಬಂದಿರತಕ್ಕಂತ ಹೊಟ್ಟೆ ನೋವು ಮಾಯವಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ಬಂದಿರತಕ್ಕಂತ ರೋಗವನ್ನು ನಿವಾರಣೆ ಮಾಡಲು ಕಷ್ಟ ಅಂತ ಹೇಳಿ ಜ್ಯೋತಿಷರು ಹೇಳಿದ ಕೂಡಲೇ ಆ ಸೂರಸೇನ ಮಹಾರಾಜ ನಾಡಿನಲ್ಲಿರ್ತಕ್ಕಂಥವರಿಗೆಲ್ಲ ಢಂಗೂರದ ಮುಖಾಂತರವಾಗಿ ಸಾರಿಸಿದ್ದಾರೆ. ನೋಡಿ, ನಾಡಿನಲ್ಲಿರ್ತಕ್ಕಂಥವರಿಗೆಲ್ಲ ಢಂಗೂರದ ಮುಖಾಂತರವಾಗಿ ಸಾರಿಸಿದ ಕೂಡಲೇ ಊರ ಮೇಲೆ ಢಂಗೂರದ ಮುಖಾಂತರವಾಗಿ ಯಾವಾಗ ಸಾರ ಕಂಡು ಬಂದ್ರು, ಈ ಸತ್ಯವ್ರತ ತನ್ನ ಮಡದಿಗೆ ಹೇಳ್ತಿದ್ದಾನೆ, ಚಂದ್ರಹಾಸೆ ನಡೆ, ಹುಟ್ಟದಾಗನಿಂದ ಸತ್ಯ 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 ಅಂತ ಹೇಳ್ಕೊಂಡು ಬಂದಿದ್ದೀವಲ್ಲಿ, ನಡೆ ನಾವು ಒಂದು ಕೈ ನೋಡೇ ಬಿಡೋಣ ಅಂತ ಹೇಳಿ ಆ ತುಂಬಿದ ಸಭೆಯೊಳಗಡೆ ಬಂದ್ರು. ಅಲ್ಲಿರ್ತಕ್ಕಂಥವರೆಲ್ಲ ಹೇಳ್ತಾರೆ, ಹೇ, ಕಳ್ತನ ಮಾಡಿರುವಂತ ಕಳ್ಳರು ನೀವು ಸತ್ಯವಂತರೇನೋ ಸ್ವಾಮಿ, ನಮಗೊಂದು ಅವಕಾಶವನ್ನು ಕೊಡಿ ಸ್ವಾಮಿ. ನೋಡೋ, ಅವಕಾಶವನ್ನೇನು ನಾವು ಕೊಡ್ತೀವಿ, ಒಂದು ವೇಳೆ ನೀವು ಕಮಲದ ಪುಷ್ಪದ ಹೂವನ್ನು ಇಟ್ಟು ತಕ್ಕಡಿ ಸಮನಾಗಿ ಬರಲಿಲ್ಲ ಅಂತಂದ್ರೆ ನಿಮ್ಮ ಶಿರಚ್ಛೇದನ ಮಾಡಿಬಿಡ್ತೀವಿ, ಹೆಚ್ಚರ ನಿಮ್ಮ ಶಿರಚ್ಛೇದನ ಮಾಡಿಬಿಡ್ತೀವಿ ಅಂತಂದ ಕೂಡಲೇ ಸತ್ಯವ್ರತ ನಗ್ತಿದ್ದಾನೆ. ಅಪ್ಪ, ಯಾವತ್ತೋ ಹೋಗೋ ಪ್ರಾಣ ಇವತ್ತೇ ಹೋದ್ರೂ ಹೋಗ್ಲಿ ಬಿಡು, ಮನುಷ್ಯನಾಗಿ ಹುಟ್ಟದ ಮೇಲೆ ಭೂಮಿ ಭೂಲೋಕ ಇರುವ ತನಕ ಶಾಶ್ವತವಾಗಿ ಇರೋದಕ್ಕಾಗತ್ತ? ಎಂದೋ ಹೋಗೋ ಪ್ರಾಣ ಹಿಂದೆ ಹೋದ್ರೆ ನಮಗೇನು, ಎಷ್ಟೋ ಕಷ್ಟಗಳನ್ನು ಪಟ್ಟಿದ್ದೀರಿ, ಇದೇನು ನನಗೆ ಕಷ್ಟವಲ್ಲ, ಆಗಲಿ ಬಿಡಪ್ಪ ಅಂದ ಕೂಡಲೇ, ಹೇ ಬಿಡ್ರೋ ಅದೇನು ಮಾಡ್ತಾನ ಅಂತಂದ ಕೂಡಲೇ ಈ ತಕ್ಕಡಿಗೆ ಒಂದು ಭಾಗಕ್ಕೆ 1 ತೊಲೆ ಬಂಗಾರವನ್ನು ಇಟ್ಟಿದ್ದಾರೆ, ಮತ್ತೊಂದು ಭಾಗಕ್ಕೆ ಸತ್ಯವ್ರತ ಮಹಾರಾಜ ಒಂದು ಕಮಲದ ಹೂವನ್ನು ತೆಗೆದು ಮತ್ತೊಂದು ಭಾಗಕ್ಕೆ ಇಟ್ಟ ಕೂಡಲೇ ಈ ಜಗದೊಡೆಯನಾಗಿರ್ತಕ್ಕಂಥ ಶನೇಶ್ವರ ಏನ್ ಮಾಡ್ತಿದ್ದಾನೆ, ಆ ಬಂಗಾರದ ತೊಲೆ ಇತ್ತಲ್ಲ ಆ ಭಾಗದಲ್ಲಿ ಕೂತ್ಕೊಂಡ ಸತ್ಯವ್ರತ, ಇದಲ್ಲವೇ ನನ್ನ ಪ್ರಭಾವ, ನೋಡು ನನ್ನ ಪ್ರಭಾವವನ್ನಂತಿರಬೇಕಾದ್ರೆ ನೋಡಿ, ಕಮಲದ ಹೂವು ಕುಂತಲ್ಲೇ ಕುಂತಿದೆ, ತಕ್ಕಡಿ ಮಾತ್ರ ಮೇಲಕ್ಕೆ ಬರ್ತಾ ಇಲ್ಲ. ಈ ಚತುರ ಹೇಳ್ತಿದ್ದಾನೆ, ಅಪ್ಪ, ಕಮಲದ ಹೂವು ಕುಂತಲ್ಲೇ ಕುಂತಿದೆ, ತಕ್ಕಡಿ ಮಾತ್ರ ಮೇಲಕ್ಕೆ ಬರ್ತಾ ಇಲ್ಲ. ಅಲ್ಲಿ ನಿಂತಿದ್ದವರಿತ್ತಲ್ಲ, ಹೇ, ನಾನು ಅವಾಗಲೇ ಹೇಳ್ದೆ ಈ ಕಳ್ಳರನ್ನ ಮುಂದೆ ಕೊಡಬೇಡಿ ಅಂತ ಹೇಳಿ, ಕರ್ಕೊಂಡೋಗಿ ಅವರ ಶಿರಚ್ಛೇದನ ಮಾಡಿಬಿಡಿ ಅಂತಂದ್ರೆ ಮಾತು ಬಾರದೆ ಇರ್ತಕ್ಕಂಥ ಚಂದ್ರಹಾಸ, ದಯಮಾಡಿ ನಮ್ಮನ್ನ ಶಿರಚ್ಛೇದನ ಮಾಡಬೇಡಿ, ನನಗೊಂದು ಅವಕಾಶ ಕೊಡಿ ಎಂಬುದಾಗಿ ಕೇಳ್ತಿದ್ದಾಳೆ. ಓಹೋ, ಗಂಡನ ಕೈಲೇ ಆಗ್ಲಿಲ್ಲ, ಇನ್ ಹೆಂಡತಿ ಏನ್ ಮಾಡ್ತಾಳೋ ಬಿಡ್ರು ನೋಡೋಣ ಅಂತಂದ ಕೂಡಲೇ ಈ ಮಹಾ ತಾಯಿ ಮನಸ್ಸಿನಲ್ಲಿ ಮಾತು ಬಾರದೆ ಇರ್ತಕ್ಕಂಥವಳು ತನ್ನ ಮನಸ್ಸಿನಲ್ಲಿ ಜಗದೊಡೆಯನಾಗಿರ್ತಕ್ಕಂಥ ಶನೇಶ್ವರನ ಬೇಡ್ತಿದ್ದಾಳೆ, ಹೇ ಪರಮಾತ್ಮ, ನಾನು ಇಷ್ಟು ದಿವಸ ನನ್ನ ಗಂಡನನ್ನ ಪೂಜೆ ಮಾಡಿರುವುದು ಸತ್ಯವೇ ಆಗಿದ್ದರೆ, ನಾನು ನನ್ನ ಗಂಡನಲ್ಲದೆ ಮತ್ತೊಬ್ಬರ ಪತಿಯನ್ನ ಕಣ್ಣಿಂದ ನೋಡದವಳಲ್ಲ ಹಾಗಿದ್ದರೆ, ಇಷ್ಟು ದಿನ ನನ್ನ ಗಂಡ ಸತ್ಯ ಸತ್ಯ ಅಂತ ಹೇಳಿ ಅವರು ಸತ್ಯವಾಗಿ ನಡೆದಿರುವುದು ಸತ್ಯವೇ ಆಗಿದ್ದರೆ, ಆ ಬಂಗಾರ ತಕ್ಕಡಿ ಸಮನಾಗಿ ಬರಲಿ ಅಂತ ಹೇಳಿ ಈ ಮಹಾತಾಯಿ ಕಮಲದ ಹೂವನ್ನು ಹಾಕಲಿಲ್ಲ, ತನ್ನ ಕೊರಳಲ್ಲಿರ್ತಕ್ಕಂಥ ಮಾಂಗಲ್ಯಕ್ಕೆ ಕೈ ಹಾಕಿಬಿಟ್ಲು ತಾಯಿ. ಕೊರಳಲ್ಲಿರ್ತಕ್ಕಂಥ ಮಾಂಗಲ್ಯಕ್ಕೆ ಯಾವಾಗ ಕೈ ಹಾಕದ ಕೂಡಲೇ ಬಂಗಾರದ ಮೇಲೆ ಕೂತಿರ್ತಕ್ಕಂಥ ಜಗದೊಡೆಯನಾಗಿರ್ತಕ್ಕಂಥ ಅಬ್ಬ, ಎಂತ ಸತ್ಯವಂತಿ ಆಗಿರಬಹುದು ಈ ಮಹಾತಾಯಿ ಅಂತೇಳಿ ಆ ಬಂಗಾರದ ಮೇಲೆ ಕೂತಿರ್ತಕ್ಕಂಥ ಶನೇಶ್ವರ ಥಟ್ಟನೆ ಅದೃಶ್ಯನಾದ, ಆ ತಕ್ಕಡಿ ಸಮನಾಗಿ ಬಂದುಬಿಡ್ತು. ಆ ತಕ್ಕಡಿ ಯಾವಾಗ ಸಮನಾಗಿ ಬಂದ ಕೂಡಲೇ ಅಲ್ಲಿ ನಿಂತಿದ್ದವರನ್ನು, ಓಹೋ, ಇವರು ಸತ್ಯವಂತರು ಸತ್ಯವಂತರು ಸತ್ಯವಂತವರು ಅಂತ ಹೇಳಿ ಅಲ್ಲಿ ನಿಂತಿರ್ತಕ್ಕಂಥವರೆಲ್ಲ ಆ ಗಂಡ ಹೆಂಡತಿ ಮಕ್ಕಳನ್ನ ಹಾಡಿ ಹೊಗಳಿ ಕೊಂಡಾಡುತ್ತಿರಬೇಕಾದ್ರೆ ಇವರು ಸತ್ಯವಂತರು ಅನ್ನುವಂತ ವಿಚಾರ ಗೊತ್ತಾದ ಕೂಡಲೇ, ಆ ತಕ್ಕಡಿ ಸಮನಾಗಿ ಬಂದ ಕೂಡಲೇ ಈ ಸೂರಸೇನ ಮಹಾರಾಜನಿಗೆ ಇರ್ತಕ್ಕಂಥ ಹೊಟ್ಟೆ ನೋವು ಕ್ಷಣ ಮಾತ್ರದಲ್ಲಿ ಮಾಯವಾಯಿತು. ಆ ತುಂಬಿದ ಸಭೆಯೊಳಗೆ ಮತ್ತೊಂದು ವಿಚಿತ್ರ ಏನಪ್ಪಾ ಅಂತಂದ್ರೆ, ಯಾವ ಧನಪಾಲ ಶೆಟ್ಟರ ಮನೆಯಲ್ಲಿ ಆ ಬಂಗಾರದ ಗಿರಿಕಿಯನ್ನ
ಕೊಂಡೋಗಿತ್ತಲ್ಲ ಆ ನವಿಲು ಪಕ್ಷಿ ತುಂಬಿದ ಸಭೆಯೊಳಗಡೆ ಸರನೆ ಹಾರಿ ಬಂದು ಆ ಬಂಗಾರದ ಗಿರಿಕೆಯನ್ನ ಅಲ್ಲಿ ಹೊಗಳಿ ಅದು ಕೂಡ ತಟ್ಟನೆ ಮಾಯವಾಯ್ತು. ಆಹಾ, ಇದೇನು ಆಶ್ಚರ್ಯ ಅಂತ ಹೇಳಿ ಆ ಸೂರಸೇನ ಮಹಾರಾಜ ಈ ಗಂಡ ಹೆಂಡತಿ ಮಗನನ್ನ ಕರೆದುಕೊಂಡು ಬಂದು ಪೀಠದ ಮೇಲೆ ಕೂರಿಸಿ ಅವರಿಗೆ ಫಲಪುಷ್ಪ ತಾಮಲಾದಿಗಳನ್ನು ಕೊಟ್ಟು ಕೊಡಬೇಕಾದಂತ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಕೇಳಿದ್ದಾರೆ, ಅಪ್ಪ ಇಷ್ಟಕ್ಕೆಲ್ಲ ಕಾರಣ ಯಾರು? ನೀವು ಯಾಕೆ ಹೀಗಾದ್ರಿ? ಇಷ್ಟಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿ ಕೇಳುವಾಗ ಆ ಕಣ್ಣು ಕಾಣದೆ ಇರ್ತಕ್ಕಂಥ ಸತ್ಯವ್ರತ ಸ್ವಾಮಿ, ಇಷ್ಟಕ್ಕೆಲ್ಲ ಕಾರಣ ಜಗದೊಡೆಯನಾಗಿರ್ತಕ್ಕಂಥ ಶನೇಶ್ವರ, ಆ ಪರಮಾತ್ಮರೇ. ಆತನನ್ನ ಕರೀತೀರಿ, ಅವನೇ ಎಲ್ಲ